ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಹಾಕಿರೋಂಥ ಲಾಗ್ದೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು ಕೂಡ. ನಾವು ಸುಬ್ರಹ್ಮಣ್ಯಕ್ಕೆ ಬಂದು ತಲುಪಿದಾಗ ಒಂದು 8 ಗಂಟೆ ಆಗಿತ್ತು. ಆವಾಗ ಆಶ್ಲೇಷ ಪೂಜೆಗೆ ಅಂತ ಟಿಕೆಟ್ ತಗೊಂಡ್ವಿ. ಆನ್ಲೈನಲ್ಲಿ ತಗೊಳಕ್ ಆಗಿಲ್ದಿದ್ದ ಕಾರಣಕ್ಕೆ ನಾವು ಇಲ್ಲಿ ಬಂದು ತಗೋಬೇಕಾಯ್ತು. 8 ಗಂಟೆಗೆ ದೇವ್ರ ದರ್ಶನನೇ ಲಾಸ್ಟ್ ಮಾಡ್ತಾರೆ. ಟಿಕೆಟ್ ಕೌಂಟ್ರೂ ಕೂಡ ಕ್ಲೋಸ್ ಮಾಡಿರ್ತಾರೆ. ನಮ್ಮ ಅದೃಷ್ಟನೋ ಇಲ್ಲವಾ ನಮ್ಮಿಂದ ಆ ಸೇವೆ ಸಲ್ಲಿಸ್ಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಕೌಂಟರ್ ಏನೋ ಓಪನ್ ಇತ್ತು, ಹಾಗೆ ಟಿಕೆಟ್ ಕೂಡ ಇತ್ತು. ಕೆಲವೊಂದ್ಸಲ ಕೌಂಟರ್ ಓಪನ್ ಇದ್ರು ಟಿಕೆಟ್ ಕ್ಲೋಸ್ ಆಗಿರ್ತವಂತೆ. ಹೇಗೋ ಟಿಕೆಟ್ ಕ್ಲೋಸ್ ಆಗಿರಲಿಲ್ಲ, ಟಿಕೆಟ್ ಸಿಕ್ತು. ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಊರಿಗೆ ಹೋಗೋಣ ಅಂತ ಆದ್ವಿ. ಮುಂಚೆನೆ ರೂಮ್ ಕೂಡ ಬುಕ್ ಮಾಡಿದ್ವಿ. ರೂಮ್ ಬುಕ್ ಮಾಡಿದ್ರು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಟಿಕೆಟ್ ಸಿಗಲಿಲ್ಲ ಅಂದರೆ ಅಂತ ಅಂದ್ಕೊಂಡಿದ್ವಿ. ಆದರೆ ದರ್ಶನ ಮಾಡ್ದಂಗೆ ಹೋಗೋಕ್ಕಾಗುತ್ತಾ? ನಾವು ಬಂದಿರೋದೇ ಲೇಟು. ಟಿಕೆಟ್ ಸಿಗದೆ 8 ಗಂಟೆ ಒಳಗೆ ಬಂದಿದ್ರೆ ದರ್ಶನ ಏನೋ ಆಗೋದು. ಟಿಕೆಟ್ ಸಿಕ್ಕಿರೋ ಕಾರಣ ದರ್ಶನ ಇನ್ನೇನು ಮಾಡೋದು. ಇವಾಗ ಪ್ರಸಾದ ಇದೆ, ಊಟ ಮಾಡ್ಕೊಂಡು ಹೋಗಿ ರೂಮಲ್ಲಿ ಮನ್ಕೋಣ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಪೂಜೆಗೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಆದಿನಾಗ ಟೆಂಪಲ್ಗೆ ಹೋಗಿ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಎಲ್ಲ ಕಡೆ ಹರಕೆ ಇರೋ ಕಾರಣ ಟೈಮ್ ಕೂಡ ನಮಗೆ ಕಡಿಮೆ ಇರೋದ್ರಿಂದ ಎಲ್ಲ ಕಡೆ ಕರೆಕ್ಟಾಗಿ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ನಾನು ಮಾಡ್ಕೊಂಡಿರೋ ಅಷ್ಟು ವೀಡಿಯೋನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನು ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ, ಯಾರಿಗಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು. ನನ್ನ ಮಗುನಿಗೆ ಕೆಲವೊಂದು ಹರಕೆಗಳಿತ್ತು, ಅವನು ಕೂಡ ತೀರಿಸ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೋಸ್ಕರನೇ ನಾವು ಎಲ್ಲೂ ಟೈಮ್ ವೇಸ್ಟ್ ಮಾಡ್ತಿಲ್ಲ. ನಮಗೆ ಟೈಮೇ ಸಾಕಾಗ್ತಿಲ್ಲ ಆ್ಯಕ್ಚುಲಿ. ಯಾಕಂದರೆ ಶೃಂಗೇರಿಲಿ ಅಕ್ಷರಾಭ್ಯಾಸ ಮಾಡಿಸ್ಲೇಬೇಕಿತ್ತು. ಈಗ ಸ್ಕೂಲಿಗೆ ಅವ್ನು ಕಳಿಸ್ಬೇಕಿದೆ. ಹಾಗಾಗಿ ಇದು ಆ್ಯಕ್ಚುಲಿ ಮಕ್ಕಳು ಏನು ಬರೆಯೋದು ಮುಂಚೆನೇ ಮಾಡಿಸ್ಬೇಕು. ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲ ಆವಾಗಲೇ. ಆಲ್ಮೋಸ್ಟ್ ನನ್ನ ಮಗ ಆಲ್ರೆಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅದು ಇದು ಅಲ್ಲಿ ಇಲ್ಲಿಗೆ ಈಶಾಕ್ತಿರ್ತಾನೆ. ಆ ಥರ ಮಾಡೋದಕ್ಕೆ ಮುಂಚೆನೇ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತೆ. ಹಂಗಾಗಿ ನಾವು ಸ್ವಲ್ಪ ಲೇಟ್ ಆಯಿತು ಹೋಗಿ ಮಾಡಿಸ್ಕೊಂಬರೋದು. ಹಾಗೆ ಧರ್ಮಸ್ಥಳದಲ್ಲಿ ಅವನಿಗೆ ಮುಡಿ ಕೊಡ್ತೀವಿ ಅಂತ ಅವ್ನು ಚಿಕ್ಕವನಿದ್ದಾಗಲೇ ಹರಕೆ ಮಾಡಿದ್ದು, ಅದು ಕೂಡ ತೀರಿಸ್ಬೇಕಿತ್ತು. ತುಂಬ ಕೂದಲು ತುಂಬ ಬೆಳೆಸ್ಬಿಟ್ಟಿತ್ತು, ಹಾಗಾಗಿನೇ ಬೆಳೆಯೋಕ್ಕೆ ಬಿಟ್ಟಿದ್ರಿಂದ. ಮತ್ತು ಇದರಲ್ಲಿ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಪೂಜೆನೂ ಕೂಡ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಅದು ಕೂಡ ಹರಕೆ ಇದ್ದಿದ್ದರಿಂದ ಇಷ್ಟು ತೀರಿಸಲೇಬೇಕಿತ್ತು. ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೂ ಕೂಡ ಕರ್ಕೊಂಬರ್ತೀವಿ ಇಲ್ಲಿಗೆಲ್ಲ ಬಂದಾಗ ಅಂತ ಅಂದ್ಕೊಂಡಿದ್ವಿ. ಅಷ್ಟು ಹೋಗ್ಲೇಬೇಕಿದ್ದ ಕಾರಣಕ್ಕೆ ಅಷ್ಟೇ ಪ್ಲೇಸ್ ಕವರ್ ಮಾಡಿರೋದು. ಅಲ್ಲೂ ಕೂಡ ನಾನು ನೀಟಾಗಿ ವಿಡಿಯೋ ಎಲ್ಲೂ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ಅವನು ಅವನನ್ನು ನೋಡ್ಕೊಳೋದು, ಅವನು ರೆಡಿ ಮಾಡೋದು, ನಮಗೆ ಆಮೇಲೆ ತುಂಬ ಟೈಮು ಕಮ್ಮಿ ಇದೆ. ನಾನು ವೀಡಿಯೋಸ್ನೆಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಂಡು ಎಲ್ಲ ಕಡೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲೇ ನಾನು ಏನು ಗೊತ್ತು ನನಗೆ ಇನ್ಫಾರ್ಮೇಷನ್ನು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಪೂರ್ತಿ ಡೀಟೇಲಾಗಿ ನಾನೇನು ವೀಡಿಯೋಸ್ ಮಾಡ್ಕೊಂಬಂದಿಲ್ಲ. ಘಾಟ್ ಸೆಕ್ಷನಲ್ಲಿ ಫಸ್ಟ್ ಟೈಮ್ ನನ್ನ ಮಗನ್ನ ಕರ್ಕೊಂಡು ಹೋಗಿರೋದ್ರಿಂದ ಅವನಿಗೆ ಸ್ವಲ್ಪ ವಾಮಿಟ್ ಎಲ್ಲ ಆಯಿತು. ಹಾಗಾಗಿ ಅವನು ಸ್ವಲ್ಪ ಕೈ ಬಿಡ್ತಿರ್ಲಿಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳೋದಕ್ಕೆ. ಸ್ಥಳದಿಂದ ಬಂದು ಸುಬ್ರಹ್ಮಣ್ಯದಲ್ಲಿ ಆಲ್ಟ್ ಆಗಿದ್ವಲ್ವಾ, ಆ ರೂಮ್ ಯಾವುದಪ್ಪ ಅಂದರೆ ವಿ ಸಾಧನ ಲಾಡ್ಜ್ ಅಂತ. ತುಂಬ ಚೆನ್ನಾಗಿದೆ. 24 hours ಬಿಸಿನೀರು ಬರುತ್ತೆ. ಅದರಲ್ಲಿ ಲಿಫ್ಟ್ ಇಲ್ಲ, ಸ್ಟೆಪ್ಸ್ ಸ್ವಲ್ಪ ಚಿಕ್ಕದು. ತುಂಬ ಲಗೇಜ್ ಇದ್ದರೆ ಸ್ವಲ್ಪ ಎತ್ಕೊಂಡು ಹೋಗೋದು ಕಷ್ಟ. ಆದರೆ ನಾವೇನು ಅಲ್ಲೇ ಇರೋದಿಲ್ಲ, ಹಾಗಾಗಿ ಒಂದಿನ ಕಷ್ಟಪಟ್ಟರೆ ಪರವಾಗಿಲ್ಲ. ಆದರೆ 24 hours ಬಿಸಿನೀರು ಬರುತ್ತೆ. ಚಿಕ್ಕ ಮಕ್ಕಳು ಅಂತ ಯಾರನ್ನಾರು ಕರ್ಕೊಂಬರೋರಿದ್ದರೆ ಈ ಲಾಡ್ಜಿಗೆ ಹೋದರೆ ಯೂಸ್ ಆಗುತ್ತೆ. ಯಾಕಂದರೆ 24 hours ಬಿಸಿನೀರು ಬರೋದ್ರಿಂದ. ನಾವು ಶೃಂಗೇರಿಲಿ ಕೂಡ ಸ್ಟೇ ಆಗಿದ್ವಿ. ಅಲ್ಲಿ ಎಲ್ಲಿ ಸ್ಟೇ ಆಗಿದ್ವು ಅಂದರೆ ಶುಭೋದಯ ರೂಮ್ಸ್ ಆ್ಯಂಡ್ ಹೋಟೆಲ್ ಅಂತ ಇತ್ತು, ಅಲ್ಲಿ ಸ್ಟೇ ಆಗಿದ್ವಿ. ನಾವು ಹೋಟೆಲ್ ಇರೋ ಕಡೆನೇ ಯಾಕೆ ಸ್ಟೇ ಆಗಿದ್ವಿ ಅಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಏನಾದರೂ ಹೊಟ್ಟೆ ಹಸಿವು ಬೇಕು ಅಂದರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಹಾಗೆ ನಾವು ಟಿಫನ್ ಅಲ್ಲೇ ಮಾಡ್ಕೊಂಡಿದ್ವಿ ಅವತ್ತು ಮಾರ್ನಿಂಗು. ಇವತ್ತು ನಾವು ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ವಿಷ್ಣು ವೈಭವ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಇಲ್ಲಿ ಟಿಫನ್ ಮಾಡ್ಕೊತಾ ಇದ್ದೀವಿ. ಮಸಾಲೆ ದೋಸೆ, ಪಲಾವು, ನೀರು ದೋಸೆ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಟಿಫನ್ನು. ಅಲ್ಲೂ ಕೂಡ ಟಿಫನ್ ಚೆನ್ನಾಗಿತ್ತು. ನಾವು ಅಲ್ಲೂ ಪಲಾವು, ಇಡ್ಲಿ, ಆಮೇಲೆ ಬನ್ಸ್ ಎಲ್ಲ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ. ಈಗ ಸುಬ್ರಹ್ಮಣ್ಯದಲ್ಲಿ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿಂದ ಒಂದು ನರ್ಸರಿಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಯಾವಾಗಲೂ ವೆಬ್ಸೈಟಲ್ಲಿ ತರಿಸ್ಕೊತಾ ಇದ್ವಿ ಇಂಡೋರ್ ಪ್ಲಾಂಟ್ಸ್ನ. ಅನ್ಬಾಕ್ಸ್ ಕೂಡ ಮಾಡಿರೋ ವೀಡಿಯೋ ನಾನು ಹಾಕಿದ್ದೆ. ಅಲ್ಲಿಗೆ ವಿಸಿಟ್ ಮಾಡೋಣ, ನಮಗೆ ಹೋಗೋಣ ಇವಾಗ ಇಲ್ಲಿಂದ.
ಕೇಳ ಹೆಂಗೆ ಹಿಂಗೆ ಇವಾಗ ನರ್ಸರಿ ಹತ್ರ ಇನ್ನೇನು ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ರೋಡು ಸ್ವಲ್ಪ ಚಿಕ್ಕದಿದೆ, ಹಾಗೆ ಹಳ್ಳ ದಿಣ್ಣೆ ಇದೆ. ಹಾಗಾಗಿ ಕಾರಲ್ಲಿ ಸ್ವಲ್ಪ ಬರೋದಕ್ಕೆ ಕಷ್ಟ ಆಗಿದ್ದಕ್ಕೆ ಅಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಕಾರ್ಗೇನೋ ಸೌಂಡ್ ಬಂತು, ಏನಾದರೂ ಆಯ್ತಾ ಅಂತ ನೋಡಿದ್ವಿ, ಏನಾಗಿರ್ಲಿಲ್ಲ. ಹಾಗಾಗಿ ನರ್ಸರಿವರೆಗೂ ನಡ್ಕೊಂಡು ಹೋಗೋಣ ಅಂತ, ಸ್ವಲ್ಪ ದೂರ ಅಲ್ವಾ ಅಂತ ವಾಕಬಲ್ ಇದೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬರುವಾಗ ಅಲ್ಲಿ ಸ್ವಲ್ಪ ಹಲಸಿನಹಣ್ಣು, ಚಕ್ಕೋತ ಹಣ್ಣು ಎಲ್ಲ ತಗೊಂಡು ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ಈ ಸೈಡ್ದು ಹಲಸಿನಹಣ್ಣು ಅಂದ್ಬಿಟ್ಟು. ಎಲ್ಲಂದರೆ ನಾವು ತಗೊಂಡಿದ್ದು ಸಕಲೇಶ್ಪುರದಲ್ಲಿ. ನಾವು ಸಕಲೇಶ್ಪುರ ಟೌನ್ ಒಳಗಡೆ ಎಂಟ್ರಿ ಆಗಲಿಲ್ಲ, ಬೈಪಾಸಲ್ಲಿ ಬಂದ್ವಿ. ಅದು ಹೈವೇ ಆಗ್ತಾ ಇರೋದ್ರಿಂದ ಇನ್ನೂ ರೋಡ್ ಆಗ್ತಿದೆ, ಸ್ವಲ್ಪ ಧೂಳಿದೆ. ಇಲ್ಲಿಗೆ ಬರುವಾಗಲೂ ಅಷ್ಟೇ, ನರ್ಸರಿ ಹತ್ರ ಇಲ್ಲೂ ಕೂಡ ರೋಡ್ ಆಗ್ತಿರೋದ್ರಿಂದ ಸ್ವಲ್ಪ ಅಷ್ಟೇನು ಚೆನ್ನಾಗಿರಲಿಲ್ಲ ರೋಡು. ಇಲ್ಲಿ ನರ್ಸರಿ ಮುಂದಕ್ಕೆ ಮಣ್ಣು ರೋಡೇ ಇರೋದು, ಅದು ಕೂಡ ಮಳೆ ಬಂದು ಹಳ್ಳ ದಿಣ್ಣೆ ಆಗಿರೋದ್ರಿಂದ ಸ್ವಲ್ಪ ಕಾರಲ್ಲಿ ಬರೋದು ಸ್ವಲ್ಪ ಕಷ್ಟ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿ ನಡ್ಕೊಂಡ್ಬಂದ್ವಿ. ಇದೇ ನರ್ಸರಿ, ನೇಚರ್ ಸೆನ್ಸ್ ಅಂತ ಇದ್ರ ನೇಮು, ಫಾರ್ಮ್ ನೇಮು ಕೂಡ ಅದೇನೆ, ನರ್ಸರಿ ನೇಮ್ ಕೂಡ ಅದೇನೆ. ತುಂಬ ಚೆನ್ನಾಗಿದೆ. ಒಳಗೆ ಹೋಗೋಣ. ಇಲ್ಲಿ ನಾಯಿ ಬಗ್ಗುತ್ತಿದೆ, ಅದಕ್ಕೆ ಎದ್ರುಕೊಂಡು ನಿಂತಿದ್ವಿ. ಅವರು ಕಟ್ಟಾಕಿದ್ದೀವಿ ಬನ್ನಿ ಬರಲ್ಲ ಈಚೆ ಅಂದು. ಈಚೆ ಇರೋ ಅಂಥದ್ದು ಏನು ಮಾಡ್ತಿರ್ಲಿಲ್ಲ, ಏನು ಮಾಡಲ್ಲ ಬನ್ನಿ ಅಂದರು. ನೋಡಿ ಎಷ್ಟು ಚೆನ್ನಾಗಿ ಪ್ಲಾಂಟ್ಸ್ ಎಲ್ಲ ಪಾಟಲ್ಲೆಲ್ಲ ಹಾಕ್ಕೊಂಡು ಜೋಡಿಸ್ಕೊಂಡಿದ್ದಾರೆ, ಹಾಗೆ ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ನರ್ಸರಿಗೆ ಎಂಟ್ರಿ ಆಗೋಣ. ಆರ್ಕಿಡ್ಡು ಮತ್ತು ಫರ್ನು ಎಲ್ಲ, ಅದು ಒಣಗೋಗಿರೋ ಅಂಥ ಮರದಲ್ಲಿ, ಆಮೇಲೆ ಮಾಮೂಲಿ ಹಸಿಯಾಗಿರೋ ಮರದಲ್ಲೂ ಕೂಡ ತಂದುಬಿಟ್ಟು ಹಾಕಿ ಬೆಳೆಸಿರೋ ಅಂಥದ್ದು. ಅದಾಗೆ ಏನು ಬೆಳೆದಿಲ್ಲ, ಆ ಕಡೆ ಎಲ್ಲ ಬೆಳೆದಿರುತ್ತೆ. ಕಾಫಿ ಎಸ್ಟೇಟ್ ಕೂಡಲೆಲ್ಲ ನೋಡಿರ್ತೀವಲ್ಲ, ಅಲ್ಲೆಲ್ಲ ಅದಾಗದೇ ಬೆಳೆದಿರುತ್ತೆ. ಇಲ್ಲೆಲ್ಲ ಇವರು ತಂದು ಹಾಕ್ಕೊಂಡಿರೋ ಅಂಥದ್ದು. ನೋಡಿ ಇವೆಲ್ಲ ಪ್ಲಾಂಟ್ಸ್ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಕೊಂಡು ವೆಬ್ಸೈಟಲ್ಲಿ ಮಾರ್ತಾರೆ ಇವರು. ಇಲ್ಲೇನು ನರ್ಸರಿಗೆ ಯಾರು ವಿಸಿಟ್ ಮಾಡಿ ತಗೊಂಡೋಗಲ್ಲ. ಇಲ್ಲಿ ಅವನ್ನ ಬೇರೆ ಕಡೆಯಿಂದ ತರಿಸ್ಕೊಂಡು ರೆಡಿ ಮಾಡ್ಕೊತಾರೆ, ಪಾಟಿಗೆಲ್ಲ ಹಾಕ್ಕೊಂಡು ಕಟಿಂಗ್ಸ್ ಎಲ್ಲ ತರಿಸ್ಕೊಂಬಿಟ್ಟು ಪಾಟಿಗೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಸೇಲ್ ಮಾಡ್ತಾರೆ ವೆಬ್ಸೈಟಲ್ಲಿ. ತುಂಬ ಚೆನ್ನಾಗಿದ್ದಾವೆ ಪ್ಲಾಂಟ್ಸ್ ಎಲ್ಲ, ಒಂದು ಕೂಡ ಡಲ್ಲಾಗಿದ್ದಾವೆ ಅನ್ನೋ ಹಾಗಿಲ್ಲ. ಎಲ್ಲ ಪ್ಲಾಂಟ್ ಕೂಡ ಹೆಲ್ತಿಯಾಗಿ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿರೋ ಅಂಥ ಪ್ಲಾಂಟ್ಸ್ ಎಲ್ಲ ಜಾಸ್ತಿ ಇಂಡೋರ್ ಪ್ಲಾಂಟ್ಸು ಮತ್ತು ಶೇಡಲ್ಲಿ ಬೆಳೆಯೋ ಅಂಥವು, ಕೆಲವೊಂದು ರೇರ್ ಇರೋ ಅಂಥ ಪ್ಲಾಂಟ್ಸ್ ಇದೆ. ಆಮೇಲೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಕೊಂಡು, ಇವ್ಯಾವು ನೇಟಿವ್ ಪ್ಲಾಂಟ್ಸ್ ಅಲ್ಲ, ಕೆಲವೊಂದಷ್ಟೇ ನೇಟಿವ್ ಪ್ಲಾಂಟ್ಸ್ ಇದೆ. ಮತ್ತು ಇವ ಟೆರೇರಿಯಂ ಪ್ಲಾಂಟ್ಸು, ಇನ್ನು ಬೇರೆ ಅಕ್ವೆಟಿಕ್ ಪ್ಲಾಂಟ್ಸು ಈ ಥರದ್ದು ಯಾವುದೂ ಇಲ್ಲ. ಕೆಲವೊಂದು ಅಕ್ವೆಟಿಕಲ್ಲಿ ಬರ್ಬೋದು ಅಷ್ಟೇ, ಬಟ್ ಇವೆಲ್ಲ ಟೆರೇರಿಯಂ ಪ್ಲಾಂಟ್ಸು, ಶೇಡಲ್ಲಿ ಬೆಳೆಯೋ ಅಂಥ ಇಂಡೋರ್ ಪ್ಲಾಂಟ್ಸೇ ಇರೋದು.
ನಮಗೆ ಬೇಕಿರೋ ಅಂಥ ಒಂದೆರಡು ಪ್ಲ್ಯಾಂಟ್ನ ನಾವು ಪರ್ಚೇಸ್ ಮಾಡಿದ್ವಿ. ಇನ್ನೇನು ಜಾಸ್ತಿ ಏನು ಮಾಡಲಿಲ್ಲ. ನಾವು ಅಲ್ಲಿಂದ ಬೆಂಗಳೂರಿಗೆ ಕುಂಬ್ರದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಜಾಸ್ತಿ ಮಾಡಲಿಲ್ಲ, ಎರಡೇ ತಗೊಂಬಂದಿದ್ದು. ಹಾಗೆಯೇ ಇಲ್ಲಿ ಸ್ವಲ್ಪ ಬರ್ಡ್ಸ್ ಎಲ್ಲ ಸಾಕೊಂಡಿದ್ದಾರೆ. ಮತ್ತು ಒಂದು 2-3 ವೆರೈಟಿ ಡಾಗ್ ಕೂಡ ಸಾಕಿದ್ದಾರೆ. ಡಾಗ್ ಬ್ರೀಡ್ ಮಾಡ್ತಾರೆ ಅನಿಸುತ್ತೆ, ಹಾಗಾಗಿ ಸಾಕೊಂಡಿದ್ದಾರೆ. ಎಲ್ಲ ಫೀಮೇಲೇ ಇರೋದು, ಎರಡೇನೋ ಮೇಲಿದೆ ಡಾಗ್ಸು. ಮತ್ತು ಕೆಲವೊಂದು ಇವನ್ ಕೂಡ ಸಾಕೊಂಡಿದ್ದಾರೆ ಕೋಳಿ. ಅದರಲ್ಲೂ ಒಂದು 2-3 ವೆರೈಟಿ ಏನೋ ಕೋಳಿ ಸಾಕೊಂಡಿದ್ದಾರೆ. ಮತ್ತು ಅವರು ಓನ್ ಯೂಸಿಗೆ ಸಾಕೊಂಡಿರ್ಬೋದೇನೋ ಗೊತ್ತಿಲ್ಲ. ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಫಾರ್ಮ್ ಅಂತೂ. ನೋಡಿ ಇಲ್ಲಿ ಅಕ್ವಾಟಿಕ್ ಪ್ಲಾಂಟ್ಸ್ ಹಾಕ್ಕೊಂಡಿದ್ದಾರೆ, ವಾಟರ್ ಪ್ಲಾಂಟ್ಗಳನ್ನ ಅವರೇ ಸುಮ್ಮನೆ ಸ್ಟೋನ್ಸ್ ಹಾಕಿ ಪಾಂಡ್ ಥರ ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಇದು ಒಣಗೋಗಿರೋ ಮರ, ಒಣಗೋಗಿರೋ ಅಂಥ ಮರಕ್ಕೆ ಕೂಡ ಆರ್ಕಿಡ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಇಲ್ಲಿ ನೋಡಿ ಹಸಿ ಇರೋ ಅಂಥ ಮರದಲ್ಲೂ ಬೆಳೆದಿದೆ. ಇದೆಲ್ಲ ಡೆಕೋರೇಟಿವ್ ಪ್ಲಾಂಟ್ಸ್ಗಳು, ತುಂಬ ಚೆನ್ನಾಗಿರುತ್ತೆ ಅಂತ. ಆರ್ನಿಮೆಂಟಲ್ ಪ್ಲಾಂಟ್ಸು ಡೆಕೋರೇಟಿವ್ ಆಗಿ, ಈಗ ಆಫೀಸ್ ಮುಂದೆ ಮನೆ ಮುಂದೆ ಎಲ್ಲ ಬೆಳೆಸ್ಕೊಳ್ತೀವಲ್ಲ ಗಾರ್ಡನಲ್ಲಿ ಡೆಕೋರೇಟಿವ್ ಆಗಿ, ಆ ಥರದ್ದು. ಇವರು ಕೂಡ ಇದು ಪಾತ್ ಮಧ್ಯ ಬಿಟ್ಕೊಂಡು ಆ ಕಡೆ ಈ ಕಡೆ ಸೈಡಲ್ಲಿ ಆ ಥರ ನೋಡಿ ಬಟರ್ಫ್ಲೈ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ. ಈ ಥರ ನೇಚರಲ್ಲಿ ಇದ್ದರೆ ಹೋಗೋದಕ್ಕೆ ಮನಸ್ಸೇ ಬರಲ್ಲ ಅಲ್ವಾ. ನಾನು ಹಾಗೆ ಅಲ್ಲಿನ ತನಕ ಫಾರ್ಮಲ್ಲಿ ಹೋಗಿ ಏನೆಲ್ಲ ಇದೆ ಅಂತ ಕಣ್ಣಾಡಿಸ್ಕೊಂಡು ಬಂದೆ. ಅಲ್ಲೆಲ್ಲ ಸ್ವಲ್ಪ ಕೋಳಿ ಎಲ್ಲ ಸಾಕೊಂಡಿದ್ರು. ಹಾಗೆಯೇ ಮರಗಳಿಗೆಲ್ಲ ಕೆಲವೊಂದು ಪ್ಲಾಂಟ್ಸು ಆರ್ಕಿಡ್ ಥರದ್ದೆಲ್ಲ ಬೆಳೆಯುತ್ತಲ್ಲ ಆ ಥರದ್ದೆಲ್ಲ ಹಾಕ್ಕೊಂಡು ಬೆಳೆಸ್ಕೊಂಡಿದ್ದಾರೆ. ನೋಡಿ ಡೆಕೋರೇಟಿವ್ ಆಗಿ ಒಣಗೋಗಿರೋ ಅಂಥ ಮರಗಳನ್ನೆಲ್ಲ ಇಟ್ಟಿದ್ದಾರೆ. ಈ ಕಡೆ ಟೇಬಲ್ ರೋಸ್ದು, ಇಲ್ಲಿ ಕೆಲವೊಂದು ಪ್ಲಾಂಟ್ಸ್ ತೋರ್ಸೋಕೆ ಕರ್ಕೊಂಡು ಹೋಗ್ತಿದ್ದಾರೆ ಫಾರ್ಮ್ ಒಳಗಡೆ. ನೋಡೋಣ ಬನ್ನಿ ಯಾವ್ಯಾವ ಪ್ಲಾಂಟ್ಸ್ ಎಲ್ಲ ಪರಿಚಯ ಮಾಡಿಕೊಡ್ತಾರೆ ಅಂತ. ಇವೆಲ್ಲ ಸ್ಪೆಷಲ್ ವೆರೈಟಿ ಬಾಳೆ ಗಿಡಗಳು. ಇದು ಚಿಕ್ಕದಿಲ್ಗೊನೆ ಕಾಣಿಸ್ತಿದೆಯಲ್ಲ, ಇದು ಥೈಲ್ಯಾಂಡ್ ವೆರೈಟಿ ಅಂತೆ. ಅಲ್ಲಿ ಕಾಣಿಸ್ತಿರೋ ಬಾಳೆಕಾಯಿ ಅಂತೂ ನೋಡೋದಕ್ಕೆ ಕಾಯಿ ಥರನೇ ಇದೆ, ಆದರೆ ಅದು ಹಣ್ಣಾಗಿದೆ ಅಂತೆ. ಹಣ್ಣು ಕೂಡ ಕೊಟ್ಟಿದ್ರು ತಿನ್ನೋದಕ್ಕೆ, ತುಂಬ ಚೆನ್ನಾಗಿದ್ರು. ಇಲ್ಲೆಲ್ಲ ಇರೋಂಥ ಬಾಳೆ ಎಲ್ಲವೂ ಒಂದೇ ಥರದ್ದಲ್ಲ, ಎಲ್ಲ ಒಂದೊಂದು ಥರ ವೆರೈಟಿನೇ, ಒಂದೊಂದು ಥರ ಡಿಫ್ರೆಂಟ್ ಆಗಿದ್ದಾವೆ. ಕೆಲವೊಂದು ಗೊನೆ ಬಂದಿರೋದ್ರಿಂದ ನಮಗೆ ಗೊತ್ತಾಗ್ತಿದೆ, ಇನ್ನು ಕೆಲವೊಂದು ಚಿಕ್ಕದಿದೆ, ಇನ್ನು ಗೊನೆ ಬಂದಿಲ್ವಲ್ಲ ಹಾಗಾಗಿ ಗೊತ್ತಾಗ್ತಿಲ್ಲ. ನೋಡೋದಕ್ಕೆಲ್ಲ ಒಂದೇ ಥರ ಕಾಣಿಸ್ತಿದ್ದಾವೆ. ಕೆಲವೊಂದು ತುಂಬ ಚಿಕ್ಕದಿದೆ, ಆದರೆ ಅದರಲ್ಲೆಲ್ಲ ಡಿಫ್ರೆಂಟ್ ಬಾಳೆಕಾಯಿ ಬಂದಿದ್ದಾವೆ. ಯಾರೂ ಅಷ್ಟಾಗಿ ನರ್ಸರಿಗೆ ಪ್ಲ್ಯಾಂಟ್ ಪರ್ಚೇಸ್ ಮಾಡೋಕ್ಕೆ, ಫಾರ್ಮ್ ವಿಸಿಟ್ ಮಾಡೋಕ್ಕೆ ಬರಲ್ವಂತೆ. ನಾವೇ ಅಂತೆ ಫಸ್ಟ್ ಹೋಗಿರೋದು. ಫಸ್ಟ್ ಹೋದರೂ ಕೂಡ ನಮಗೆ ಎಲ್ಲ ಥರ ಪ್ಲ್ಯಾಂಟ್ನು ಪರಿಚಯ ಮಾಡಿಕೊಟ್ರು, ಹಾಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಗೊತ್ತಿಲ್ಲದೆ ಇರೋ ಪ್ಲ್ಯಾಂಟ್ಸ್ನೆಲ್ಲ ತೋರಿಸಿ ಇದು ಈ ಥರದ್ದು ಅಂತ ಎಲ್ಲ ಹೇಳಿದ್ರು. ತುಂಬ ಚೆನ್ನಾಗಿ ಕೂಡ ಮಾತಾಡಿಸಿದ್ರು. ಹಾಗೆ ಅಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ದು ಟೇಸ್ಟ್ ನೋಡೋಕ್ಕೆ ಲೀವ್ಸ್ ಕೂಡ ಕೊಟ್ಟರು. ಅದು ಒಂದು ಆಲ್ ಸ್ಪೈಸಸ್ ಗಿಡ ಇತ್ತು, ಅದು ಸ್ಮೆಲ್ ನೋಡೋಕೆ ಕೊಟ್ಟಿದ್ರು. ಮತ್ತು ಲೆಮನ್ದು, ಆಮೇಲೆ ಇದು ಸೋಂಪು ಕಾಳು ಅಂತೀವಲ್ಲ ಆ ಥರ ಟೇಸ್ಟ್ ಇರೋದೊಂದು ಪ್ಲ್ಯಾಂಟ್ದು ಲೀವ್ಸ್ ಕೊಟ್ಟಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದು ಇವಾಗ ತೋರಿಸ್ತಾ ಇರೋದು ಲೆಮನ್ದು. ಇದು ಬರೀ ಲೀವ್ಸ್ ಏನೋ ಡ್ರೈ ಮಾಡಿ ಪೌಡರ್ ಮಾಡಿ ಸೇಲ್ ಮಾಡ್ತಾರಂತೆ. ಬರೀ ಲೀವ್ಸ್ನೇ ಸೇಲ್ ಮಾಡ್ತಾರೆ ಅನಿಸುತ್ತೆ. ಅದನ್ನು ಡ್ರೈ ಮಾಡಿ ಪೌಡರ್ ಮಾಡಿ ಏನಕ್ಕೋ ಯೂಸ್ ಮಾಡ್ತಾರೆ ಅನಿಸುತ್ತೆ. ಅದನ್ನು ನೋಡಿ ಇಲ್ಲಿ ಬಾಳೆ ಹತ್ರ ಒಂದು ಕೆಳಗೆ ತೋರಿಸ್ತಾರೆ ಇರಿ. ಇಲ್ಲಿ ಇದು ಆಲ್ ಸ್ಪೈಸಸ್ ಅಲ್ಲ, ಇದು ಸೋಂಪು ಕಾಳಿಂದು. ಸೇಮ್ ಅದೇ ಥರ ಟೇಸ್ಟ್ ಇದೆ. ಎಷ್ಟು ಸ್ವೀಟ್ ಇತ್ತು ಅಂದರೆ ಒಂದು ಎಲೆ ತಿಂದಿದ್ದು ಒಂದೆರಡು ಎಲೆ ತಿನ್ನಬೇಕು ಅನ್ನೋಷ್ಟು ಸ್ವೀಟ್ ಇತ್ತು. ಹಾಗೆ ಒಂದೆರಡು ಬಾಳೆಹಣ್ಣು ಕೂಡ ಕೊಟ್ಟಿದ್ರು ಮಕ್ಕಳಿಗೆ ತಿನ್ನೋದಕ್ಕೆ. ನೋಡಿ ಟೇಬಲ್ ರೋಸ್ನ, ಇದು ಮೇ ಬಿ ಅವರು ಕಟಿಂಗ್ನ ಸೇಲ್ ಮಾಡ್ತಾರೆ ಅನಿಸುತ್ತೆ ವೆಬ್ಸೈಟಲ್ಲಿ, ಅದಕ್ಕೆ ಇಷ್ಟೊಂದು ಹಾಕ್ಕೊಂಡಿರ್ಬೋದು. ನಾನು ಕೂಡ ಕೆಲವೊಂದು ಕಟಿಂಗ್ಸ್ ಕೇಳಿದೆ, ಕೊಟ್ಟರು ಪಾಪ. ಹಾಗೆ ನೋಡಿ ಇಲ್ಲಿ ಹೈಬಿಸ್ಕಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಹೈಬ್ರಿಡ್ ವೆರೈಟಿನೇ, ಅಟ್ರಾಕ್ಟಿವ್ ಆಗಿದ್ದಾವೆ. ಎಷ್ಟು ವೆರೈಟಿ ಕಲರ್ಸ್ದು ಇದೆ. ಈ ಥರ ಪ್ಲ್ಯಾಂಟ್ಸ್ ಇಲ್ಲ ಅನ್ನೋಂಗಿಲ್ಲ, ತುಂಬ ವೆರೈಟಿ ಪ್ಲ್ಯಾಂಟ್ಸ್ನ ಹಾಕ್ಕೊಂಡಿದ್ದಾರೆ. ತುಂಬ ಇಷ್ಟ ಆಯಿತು ನಮಗಂತೂ ಈ ನರ್ಸರಿ ಆಗಲಿ ಫಾರ್ಮ್ ಆಗಲಿ. ಬೇಗ ಅಲ್ಲಿಂದ ಹೊರಡೋಕ್ಕೆ ಮನಸ್ಸೇ ಬರಲಿಲ್ಲ. ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಟಿದ್ದು.
ಹೊರಟಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿಸಿ ಕಳಿಸ್ಕೊಟ್ರು ಹೋಗಿ ಬರ್ತೀರಾ ಅಂತ. ಹಾಗೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ರೀ, ನಾವು ಬಂದಾಗ ಬಗ್ಲುತ್ತಾ ಇತ್ತಲ್ಲ ಡಾಗು, ಅದು ಯಾವ್ದು ಅಂದ್ಬಿಟ್ಟು ನೋಡಿ ಹೇಗಿದೆ, ಎಷ್ಟು ದೊಡ್ಡೋಗಿದೆ, ಮನಗ್ಬಿಟ್ಟಿದೆ. ಅವಾಗ ನಿಂತ್ಕೊಂಡು ಬಗ್ಲುತ್ತಿತ್ತು, ಅದು ನೋಡಿದ್ರೆ ಭಯ ಆಗಬೇಕು, ಆ ಥರ ಬಗ್ಲುತ್ತಿತ್ತು ನಾವು ಬಂದಾಗ. ನೋಡಿ ಇಲ್ಲೊಂದೆರಡು ರೋಸ್ ಪ್ಲಾಂಟ್ದು ಇಟ್ಕೊಂಡಿದ್ದಾರೆ, ಜಾಸ್ತಿ ಐಬಿಸ್ಕಸ್ ಎಲ್ಲ ಥರ ಕಲರ್ಸ್ದು ಆಲ್ಮೋಸ್ಟ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಆರ್ಕಿಡ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ, ನನಗಂತೂ ಆರ್ಕಿಡ್ಸ್ ಅಂದರೆ ತುಂಬ ಇಷ್ಟ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ, ಇನ್ನೆಲ್ಲೂ ನಾವು ಕಾರ್ ನಿಲ್ಸೋಕೆ ಹೋಗಲ್ಲ. ನಾವು ಹಾಸನ್ಗೆ ಹೋಗೋ ಅಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಹಾಗೆ ಬೈಪಾಸ್ ರೋಡ್ ಏನೋ ಕೆಲಸ ಮಾಡ್ತಿದ್ರಿಂದ ಬ್ಲಾಕ್ ಮಾಡಿದ್ರು. ನಾವು ಹಾಗಾಗಿ ಸಿಟಿ ಒಳಗಿಂದನೇ ಹೋಗ್ಬೇಕಾಯ್ತು. ಮಳೆ ಅಂದರೆ ತುಂಬ ಮಳೆ ಬರ್ತಿದೆ ನೋಡಿ. ಆಲ್ರೆಡಿ ಊಟಕ್ಕೆ ಟೈಮ್ ಆಗಿದೆ, ಆದರೆ ಮಳೆ ತುಂಬ ಬರ್ತಾ ಇರೋದ್ರಿಂದ ಟೌನ್ ಒಳಗೆಲ್ಲೂ ನಿಲ್ಸೋಕ್ಕಾಗಲಿಲ್ಲ. ಸ್ವಲ್ಪ ಟ್ರಾಫಿಕ್ ಕೂಡ ಇತ್ತು, ಹಾಗಾಗಿ ಮುಂದೆ ಹೈವೇಲಿ ಎಲ್ಲಾದರೂ ಊಟ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹಾಗೆ ಹೊರಟ್ವಿ. ಆದರೆ ಮಳೆ ಅಂತೂ ಕಮ್ಮಿ ಆಗಲಿಲ್ಲ, ಮುಂದೆ ಹೋದ್ಮೇಲೆ ಕಮ್ಮಿ ಆಗ್ಬೋದು, ಇಲ್ಲಾಂದರೆ ಹೋಗೋಣ ಊಟಕ್ಕೆ ಅಂತ ನೋಡ್ತಿದ್ದೆ. ಮಳೆ ಅಂತೂ ಕಮ್ಮಿ ಆಗಲಿಲ್ಲ. ಹಾಗೂ ನಾವು ಹೈವೇಲಿ ಶ್ರೀಕೃಷ್ಣ ವೈಭವ್ ಹೋಟೆಲ್ ಅಂತ ಇದೆ, ಅಲ್ಲಿ ನಿಲ್ಲಿಸಿ ಊಟಕ್ಕೆ ಹೋದ್ವಿ. ನಾವು ಅಲ್ಲಿ ಚಪಾತಿ ಊಟ ತೊಗೊಂಡಿದ್ವಿ. ಚಪಾತಿ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಬೇಬಿಕಾರ್ನ್ ಮಂಚೂರಿ, ಮಶ್ರೂಮ್ ಮಂಚೂರಿ ಇದನ್ನು ಕೂಡ ಟೇಸ್ಟ್ ಮಾಡಿದ್ವಿ, ಅವು ಕೂಡ ಚೆನ್ನಾಗಿತ್ತು. ಹಾಗೆ ಮಳೆ ಬಂದು ಚಳಿ ಆಗ್ತಿರೋ ಕಾರಣ ಒಂದು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಮಕ್ಕಳು ಎಲ್ಲ ಜ್ಯೂಸ್ ಬೇಕು ಅಂತ ಪೈನಾಪಲ್ ಜ್ಯೂಸ್ ಕುಡಿದ್ರು, ಅದು ಕೂಡ ಚೆನ್ನಾಗಿತ್ತಂತೆ. ಯಾರಾದರೂ ಈ ಕಡೆ ಓಡಾಡುವಾಗ ಒಂದ್ಸಲ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಇಲ್ಲಂತೂ. ಇಲ್ಲಿಂದ ಊರಿಗೆ ಹೋದರೆ ನಮ್ಮ ಟ್ರಾವೆಲಿಂಗ್ ಮುಗಿದೋಗುತ್ತೆ. ಇಲ್ಲಿಗೆ ನಾನು ಟ್ರಾವೆಲಿಂಗ್ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಬೇರೆ ಲಾಗಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ನೋಡಿ ಏನು ಅನ್ನಿಸ್ತು ಈ ಲಾಗ್ಗಳನ್ನ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಹಾಕಿದಂಥ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.